ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಹರಿಃ ಶ್ರೀಂ ಸರ್ವೈರ್ಗಿರೀಂದ್ರಸದನೈಃ ಮದನೋಪಿದಾರೈಃ ದೂರೀಕೃತಶ್ಚ ಬದರೀಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता दुर्ज्ञेयत्वा दुःखदत्वा दुष्प्राप्यत्वाच्च दुर्जनैः सतामभयभूमित्वा दुर्गात्वं हृद्गुहाश्रयाद् वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमदोक्षजं च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरा मुग्धास्मि सेयं तव श्रीमत्पाद सरोजयो सुभगगोविन्दार्य मे मानसम् माद्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम् हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ ದ್ವಿತೀಯ ಸರ್ಗವನ್ನ ಶ್ರೀ ಹರಿಮುಖ್ಯ ಪ್ರಾಣರ ದಯೆಯಿಂದ ನಾವು ಪೂರೈಸಿದ್ದೇವೆ. ಈಗ ಮೂರನೆಯ ಸರ್ಗವನ್ನ ಪ್ರವೇಶ ಮಾಡಬೇಕು. ಶಿಷ್ಟಾಚಾರ್ಯ ಸಂಪ್ರದಾಯದಂತೆ ಸಂಪ್ರದಾಯಾನುಸಾರವಾಗಿ ನಾವು ಪೂರ್ವ ಕಥಾನುವಾದವನ್ನು ನೋಡುವ. ಇದರಲ್ಲಿ ವಾಸುದೇವ ನಾನಾ ರೀತಿಯ ಬಾಲಲೀಲೆಗಳನ್ನ ತೋರ್ತಾ ಇರುವಂಥವ. ಒಂದು ದಿವಸ ಆ ನಡಿಲಾಯ ಭಟ್ರ ಮನೆಗೆ ಒಬ್ಬ ಧನಿಕ ಬಂದು ಮನೆ ಬಾಗಿಲ ಕಟ್ಟೆಯಲ್ಲಿ ಕುಳಿತಿದ್ದ. ವಾಸುದೇವ ತನ್ನ ಆಟಪಾಠಗಳನ್ನೆಲ್ಲ ಮುಗಿಸಿಕೊಂಡು ತಂದೆಯ ಸಮೀಪಕ್ಕೆ ಬಂದು ಊಟ ಮಾಡಲಿಕ್ಕೆ ಹೋಗುವ ಬಾ ಅಂತ ಕರೆದ. ಆಗ ತಂದೆ ನಡಿಲಾಯ ಭಟ್ರು ಹೇಳ್ತಾರೆ, ಮನೆಗೆ ಈ ಧನಿಕ ಶೆಟ್ಟಿ ಬಂದಿದ್ದಾನೆ, ಅವನು ತಾನೂ ಉಣದೆ ಉಪವಾಸ ಇದ್ದಾನೆ, ಗೃಹಸ್ಥರಾದ ನಾವು ಊಟ ಮಾಡುವ ಹಾಗಿಲ್ಲ, ನೀನು ಹೋಗಿ ಊಟ ಮಾಡು ಅಂತ ವಾಸುದೇವನಿಗೆ ಹೇಳ್ತಾರೆ. ತಂದೆಯ ಮಾತನ್ನ ಕೇಳಿದ ವಾಸುದೇವ ಹೌದಾ ಅಂತ ಹೇಳಿ ಮುಗ್ಧವಾಗಿ ಕಣ್ಣರಳಿಸಿ ಹೇಳಿದ. ಹಾಗೆ ಕ್ಷಣಕಾಲ ನಿಂತು ಆ ಶೆಟ್ಟಿಯನ್ನ ಕರೆದ. ಶೆಟ್ರೆ ಬನ್ನಿ, ಮುದ್ದಾದ ಮಗು, ಚಂದವಾದ ಮಗು ಕರೆಯುತ್ತದೆ ಅಂದ್ರೆ ಖುಷಿಯಿಂದ ಆ ಶೆಟ್ರು ಅವನೊಟ್ಟಿಗೆ ಹೋದದ್ದು. ಅಲ್ಲಿಯೇ ಒಂದು ಕಟ್ಟೆ ಮೇಲೆ ಒಂದು ಮೂಲೆಯಲ್ಲಿ ಒಂದು ರಾಶಿ ಹುಣಿಸೆ ಬೀಜಗಳಿದ್ದವು. ಯಾಕೆ ಅಲ್ಲಿ ಹುಣಿಸೆ ಬೀಜ ಉಂಟು ಅಂದ್ರೆ ಆ ಸ್ಥಳದಲ್ಲಿ ಒಂದು ಹುಣಿಸೆ ಮರ ಇತ್ತು, ಇಂದಿಗೂ ಉಂಟು, ಕಾಣಸಿಗ್ತದೆ. ಆ ಹುಣಿಸೆ ಮರದಲ್ಲಿ ಸಾಕಷ್ಟು ಹುಣಿಸೆ ಹಣ್ಣುಗಳ ಫಲ ಸಿಕ್ತಿತ್ತು. ಅದನ್ನೆಲ್ಲ ತೆಗೆದು ಆ ಹುಣಿಸೆ ಹಣ್ಣನ್ನೆಲ್ಲ ಉಪಯೋಗ ಮಾಡಿದ ಮೇಲೆ ಬೀಜದ ರಾಶಿಯನ್ನು ಒಂದು ಬದಿಗೆ ಹಾಕಿದ್ದು. ಅದು ಅಲ್ಲೇ ಇದ್ದಿತ್ತು. ಆ ಹುಣಿಸೆ ಬೀಜದ ರಾಶಿಯನ್ನ ನೋಡಿ ಆ ರಾಶಿಗೆ ಕೈ ಹಾಕಿ ಮೊಗೆದು ವಾಸುದೇವ ತನ್ನ ಪುಟ್ಟ ಕೈಗಳಿಂದ ಆ ಧನಿಕನಿಗೆ ಆ ಹುಣಿಸೆ ಬೀಜಗಳನ್ನ ಕೊಟ್ಟ. ಅದು ಕೊಟ್ಟದ್ದು ಹೇಗಿತ್ತು ಅಂದ್ರೆ ಅದನ್ನ ಧನಿಕನು ಕೂಡ ಬಹಳ ಬಹುಮಾನ ಪೂರ್ವಕವಾಗಿ ಸ್ವೀಕಾರ ಮಾಡಿದ. ಸಣ್ಣ ಮಗು, ಅತ್ಯಂತ ಸುಲಕ್ಷಣ, ಎಲ್ಲೂ ಲೋಕದಲ್ಲಿ ಅಂತಹ ಸುಂದರ ಶಿಶುವನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರಳುಗಣ್ಣುಗಳು, ಮುಗುಳ್ನಗೆಯ ಮುಖ, ಕೋಮಲವಾದಂತಹ ತನ್ನ ಕೈಗಳಿಂದ
ಆ ರಾಶಿಯಿಂದ, ಹುಣಸೆ ಬೀಜದ ರಾಶಿಯಿಂದ ತೆಗೆದು ಧನಿಕನಿಗೆ ಹುಣಸೆ ಬೀಜಗಳನ್ನು ಕೊಡ್ತಾನೆ. ಅದನ್ನ ಬಹಳ ಬಹುಮಾನ ಪೂರ್ವಕವಾಗಿ ಆ ಶೆಟ್ರು ಸ್ವೀಕಾರ ಮಾಡಿದರು. ಮತ್ತೆ ಅವರ ಮನೆಗೆ ಹೋಗಿಬಿಟ್ರು. ಒಂದು ರೀತಿ ಆ ಶಿಶು ತನ್ನ ಕೈಗೆ, ಆ ಸಣ್ಣ ಹುಡುಗ ಕೈಗೆ ಹುಣಸೆ ಬೀಜಗಳನ್ನು ಕೊಡುವಾಗ ನಮ್ಮಲ್ಲಿ ಈ ದಿವಸಗಳಲ್ಲಿ ಹೇಳ್ತೇವಲ್ವಾ, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ, ಪಾಸಿಟಿವ್ ವೈಬ್ರೇಷನ್. ಅಂಥದ್ದೊಂದು ಏನೋ ಒಂದು ಪರಿವರ್ತನೆ ಆಯಿತು ಆ ಧನಿಕನ ಮನಸ್ಸಿನಲ್ಲಿ. ಕೈ ನೀಡಿ ಬಹುಮಾನದಿಂದ, ಅಂದ್ರೆ ಸಮಾನಪೂರ್ವಕವಾಗಿ ಪ್ರೀತಿಯಿಂದ ಆ ವಾಸುದೇವ ಕೊಟ್ಟ ಹುಣಸೆ ಬೀಜಗಳನ್ನ ಕೈಗೆ ತೆಗೆದುಕೊಂಡಂತಹ ಧನಿಕ ಶೆಟ್ಟಿ ಅವರ ಮನೆಯಿಂದ ಹೊರಟು ಹೋದ. ಇದೊಂದು ನಡೆದ ಘಟನೆ. ನಂತರದಲ್ಲಿ ಭಟ್ರು ಒಳಗೆ ಊಟಕ್ಕೆ ಹೋದರು. ಹೀಗೆ ಅವರ ದಿನಚರಿ ಸಾಗಿತ್ತು. ಆ ಯಾವ ಎತ್ತನ್ನು ಕೊಳ್ಳುವಾಗ ಮಾಡಿದಂತಹ ಸಾಲ ಹಾಗೆ ಉಂಟು. ಅದನ್ನೆಲ್ಲ ಹಣ ಎಲ್ಲ ಒಟ್ಟು ಮಾಡಿ ಆ ಭಟ್ರು ಹಣವನ್ನು ತೆಗೆದುಕೊಂಡು ಹೋಗಿ ಆ ಯಾವ ಧನಿಕನಿಗೆ ಮುಟ್ಟಿಸ್ಲಿಕ್ಕೆ ಹೋದ್ರೆ ಆ ಧನಿಕ ಸ್ವೀಕಾರ ಮಾಡಲಿಲ್ಲ. ಯಾಕೆಂದ್ರೆ, ನನಗೆ ನಿಮ್ಮ ಮಗನ ಕಡೆಯಿಂದ ಬಂದಿದೆ, ಸಾಲ ಮುಟ್ಟಿಸಿ ಆಗಿದೆ, ನಿಮ್ಮ ಮಗನೇ ಮುಟ್ಟಿಸಿದ್ದಾನೆ, ನನಗೆ ಬೇಡ ಅಂತ ಹೇಳಿದ್ದು. ಯಾಕೆ ಅಂದ್ರೆ ಅದೇನಾಗಿದೆ, ವಾಸುದೇವ ಕೊಟ್ಟಂತಹ ಆ ಹುಣಸೆ ಬೀಜಗಳಿಂದ ಅವನು ಪುರುಷಾರ್ಥವನ್ನೇ ಪಡೆದುಕೊಂಡಿದ್ದಾನೆ. ಕೇವಲ ಸಂಪತ್ತಲ್ಲ. ಸಂಪತ್ತು ಅಂದ್ರೆ ಅರ್ಥ ಅಂತಾರೆ. ಅರ್ಥ ಅನ್ನೋ ಪದಕ್ಕೆ ಸಂಪತ್ತು ಅಂತ ಅರ್ಥ. ಆ ಅರ್ಥ ಅಂದ್ರೆ ಸಂಪತ್ತು, ಅದೊಂದು ಪುರುಷಾರ್ಥ. ಧರ್ಮ, ಅರ್ಥ, ಕಾಮ ಅಂತ ಹೇಳ್ತಾರೆ. ಮತ್ತೊಂದು ಮೋಕ್ಷ ಎನ್ನುವಂಥದ್ದು. ಈಗ ಧನಿಕನಿಗೆ ಎಲ್ಲ ಪುರುಷಾರ್ಥಗಳು ಸಿಕ್ಕಿವೆ. ವಾಸುದೇವ ಯಾವಾಗ ಕೈಲಿ ಹುಣಸೆ ಬೀಜಗಳನ್ನ ತೆಗೆದುಕೊಟ್ಟನೋ ಅದರಿಂದ ಅವನಿಗೆ ಮೋಕ್ಷ ಪುರುಷಾರ್ಥವೇ ಸಿಕ್ಕಿತು. ಇಷ್ಟರಿಂದ ಖುಷಿಯಾದ ಆ ಧನಿಕ ಮತ್ತೆ ಭಟ್ಟ ಕೈಲಿ ಹಣವನ್ನ ಸ್ವೀಕಾರ ಮಾಡಲಿಲ್ಲ. ಯಾಕೆಂದ್ರೆ ಅಷ್ಟು ಆತ್ಮಸಂತೋಷ ಉಂಟಾಗಿದೆ ಮತ್ತು ಅನುಭವಕ್ಕೆ ಬಂದಿದೆ. ಆ ಹುಣಸೆ ಬೀಜಗಳನ್ನ ತೆಗೆದುಕೊಂಡದ್ದಕ್ಕೆ ಆತ್ಮಾನಂದವೇ ಉಂಟಾಗಿದೆ. ಇಂತಹ ಒಂದು ಪ್ರಭಾವವನ್ನ ನಮ್ಮ ವಾಸುದೇವ ಉಂಟು ಮಾಡಿದ್ದು. ಅದರಲ್ಲಿ ಪುರುಷಾರ್ಥಗಳನ್ನು ಕೊಟ್ಟವ ವಾಸುದೇವ. ಹೀಗೆ ವಾಸುದೇವ ಈ ಭೂಮಿಯಲ್ಲಿ ಅಲ್ಲಿ ಸಜ್ಜನರ ಮಧ್ಯೆ ಬಹಳ ತನ್ನ ಆಟಪಾಠಗಳಿಂದ ಎಲ್ಲರನ್ನು ಸಂತೋಷಪಡಿಸಿದ. ನೋಡಿದ ಜನರೆಲ್ಲ ಹೇಳ್ತಿದ್ರು, ಇವ ವಸುದೇವನ ಮಗ ವಾಸುದೇವನೇ ಹೌದು ಅಂತ. ವಾಸುದೇವ ಅನ್ನೋ ಹೆಸರು ಚಂದ, ಆ ಹೆಸರನ್ನು ಉಳ್ಳಂತಹ ಈ ಬಾಲಕ ಚಂದ, ಮತ್ತು ವಸುದೇವನ ಮಗನ ವಾಸುದೇವ ಹೇಗೆ ಚಂದವಾಗಿ ದ್ವಾಪರ ಯುಗದಲ್ಲಿ ಆಟಾಡಿಕೊಂಡಿದ್ನೋ ಅವನನ್ನೇ ನೆನಪಿಸುವ ಹಾಗೆ ಈ ನಮ್ಮ ಪಾಜಕದಲ್ಲಿ ವಾಸುದೇವ ಇದ್ದಾನೆ ಅಂತ ನೋಡಿದ ಜನರೆಲ್ಲ ಆನಂದಿಸಿದ್ರು. ಈ ರೀತಿ ಸರ್ವಾನಂದ ಪ್ರದನಾಗಿ ಸರ್ವಾನಂದವನ್ನು ಉಂಟು ಮಾಡುವಂಥ, ಅಂದ್ರೆ ಸರ್ವರಿಗೂ ಆನಂದ ಉಂಟು ಮಾಡಿದ ವಾಸುದೇವ ಅಂತ. ಹೀಗೆ ಈ ಭೂಮಿಯಲ್ಲಿ ಒಂದು ಶಿಶುರೂಪದಲ್ಲಿ ಗೂಢವಾಗಿ ವಿಷ್ಣುದಾಸನಾದಂತಹ ಮುಖ್ಯಪ್ರಾಣ ಎಲ್ಲರ ಮನಸ್ಸಿನಲ್ಲಿ ಆನಂದವನ್ನ ಉಂಟು ಮಾಡಿದ್ದು. ಇದೊಂದು ಮಹನೀಯವಾದಂತಹ ಅಂಶ ನಾವು ತಿಳಿದುಕೊಳ್ಳಬೇಕಾದದ್ದು. ಹೇಗೆ ತಾವರೆ ಮೊಗ್ಗು ಸೂರ್ಯೋದಯ ಆದ ಕೂಡಲೇ ಅರಳುತ್ತವೆ, ಹಾಗೆಯೇ ಮತ್ತೆ ಸೂರ್ಯೋದಯ ಆಗ್ಬೇಕಾದರೆ ಸೂರ್ಯ ಮೇಘಗಳಿಂದ ಮರೆಮಾಚಿ ಹೋಗಿದ್ರೂ ಕೂಡ ಸೂರ್ಯೋದಯ ಆದ ಕೂಡಲೇ ತಾವರೆಗಳು ಅರಳುತ್ತವೆ. ಇಲ್ಲಿ ನಮ್ಮ ಮುಖ್ಯಪ್ರಾಣದೇವರು ಶಿಶುರೂಪದಲ್ಲಿರುವುದರಿಂದ ಅವರು ಮೂಲ ಮುಖ್ಯಪ್ರಾಣದೇವರು ಅನ್ನೋದು ಇಲ್ಲಿ ಯಾರಿಗೂ ಸ್ಪಷ್ಟ ಆಗ್ತಾ ಇಲ್ಲ, ಅದು ವ್ಯಕ್ತವಾಗಲಿಲ್ಲ. ಮುಖ್ಯಪ್ರಾಣದೇವರು ಈ ಶಿಶುರೂಪದಲ್ಲಿದ್ದಾರೆ ಎನ್ನುವಂಥದ್ದು ವ್ಯಕ್ತವಾದಂತಹದ್ದಲ್ಲದಿದ್ದರೂ ಕೂಡ ಆ ವಾಸುದೇವನನ್ನು ಕಂಡಾಗ ಅಲ್ಲಿಯ ಜನರಿಗೆಲ್ಲ ಅತ್ಯಾನಂದ ಉಂಟಾಗಿತ್ತು. ಇದರಿಂದ ಆ ಜನರ ಸಂತೋಷದಿಂದ ಜನರು ನೋಡುವ ವಾಸುದೇವನ ಒಡನಾಟಕ್ಕೆ ಬಂದ ಜನರ ಕಣ್ಣುಗಳು ಆನಂದದಿಂದ ಅರಳಿದವು. ಮನಸ್ಸು ಕೂಡ ಆನಂದದಿಂದ, ಮನಸ್ಸು ಕಣ್ಣು ಎನ್ನುವಂತಹ ತಾವರೆಗಳೆಲ್ಲ ಈ ವಾಸುದೇವನೆಂಬ ಸೂರ್ಯನನ್ನು ನೋಡಿ ಅರಳಿದವು. ಸೂರ್ಯ ಮೇಘದಿಂದ ಆಚ್ಛಾದಿತ, ಅಂದ್ರೆ ಮುಚ್ಚಲ್ಪಟ್ಟರು ಕೂಡ ತಾವರೆ ಹೂಗಳು
ತಾವರೆ ಮೊಗ್ಗೆಗಳು ಅರಳಿ ಹೂವಾಗ್ತವೆ. ಹಾಗೆಯೇ ಇಲ್ಲಿ ಈ ಶಿಶುರೂಪದಲ್ಲಿ ಮುಖ್ಯಪ್ರಾಣ ಇದ್ದದ್ದರಿಂದ ಮುಖ್ಯಪ್ರಾಣ ಎನ್ನುವಂತಹ ಅಂಶ, ಆ ವಿಷಯ ಅದು ಸ್ಪಷ್ಟವಾಗದಿದ್ರೂ ಜನರಿಗೆ ಮನಸ್ಸಿನಲ್ಲಿ ಅತ್ಯಾನಂದ ಉಂಟಾಗಿ ಆ ಜನರ ತಾವರೆಯಂತಹ ಕಣ್ಣುಗಳು, ತಾವರೆಯಂತಹ ಮನಸ್ಸು ಅರಳಿದವು. ಆ ರೀತಿ ಪ್ರಭಾವವನ್ನ ಅಲ್ಲಿ ವಾಸುದೇವ ಉಂಟು ಮಾಡಿದ ಅಂತ ಇಷ್ಟು ಅಂಶವನ್ನು ಹೇಳುವಾಗ ನಮಗೆ ಪೂರ್ವಕಥಾ ವಿಚಾರ ಪೂರೈಸಿದೆ. ಈಗ ನಾವು 3ನೇ ಸರ್ಗವನ್ನ ಪ್ರವೇಶ ಮಾಡುವ. ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೋ ನೃಣಾಂ ಮಹಮತೋ ನಿಜ ಬಂಧು ಮುದೇ ಮುದ ಪ್ರಯಯತು ಸ್ವಜನೈ ಸಹ ದಂಪತಿ. ನಡಿಲಾಯ ದಂಪತಿಗಳು ಸುಖದಿಂದ ಇರುವ ಆ ಒಂದು ಕುಟುಂಬ, ಅವರೊಟ್ಟಿಗೆ ಅವರ ಮನೆಯಲ್ಲಿ ಈ ಮುದ್ದಾದ ಕಂದ ವಾಸುದೇವ, ಅವನ ನಗೆ ಮುಖ, ಆ ನಗೆ ಮುಖದ ಚಂದ್ರನಂತೆ ಚಂದ್ರನೇ ಹೌದು ಎನ್ನುವಂತಹ ನಗೆಮುಗ ಅದನ್ನು ನೋಡುವಾಗ ಆನಂದಿಸಿಕೊಂಡಿದ್ದಾರೆ. ಅಲ್ಲಿ ಆ ಸಮಾಜದಲ್ಲಿ ವಾಸುದೇವನ ತಾಯಿ ತಂದೆಗಳು ಅಂತಲೇ ಈ ನಡಿಲಾಯ ದಂಪತಿಗಳಿಗೆ ಹೆಚ್ಚಿನ ಜನರ ಗುರುತು ಸಮಾನ ಕಾಣ್ತಿತ್ತು. ಹೀಗೆ ವಾಸುದೇವ ಬಾಲ್ಯಕಾಲದಲ್ಲೇ ಅಷ್ಟು ಎಲ್ಲರ ಮನಸೆಳೆದವ. ಅಂತಹ ಮುದ್ದಾದ ಮಗನ ತಾಯಿ ತಂದೆಗಳು ಅಂತ ಇವರನ್ನ ಜನರು ಇವರಿಗೆ ಸನ್ಮಾನ ಮಾಡ್ತಿದ್ರು. ಹೀಗೆ ಇರುವಾಗ ಬಂಧುಗಳ ಮನೆಯಲ್ಲಿ ಒಂದು ಹಬ್ಬ, ಅದ್ಯಾವುದು ಹಬ್ಬ, ಉತ್ಸವ ಅಂದ್ರೆ ವಿವಾಹೋತ್ಸವ ಅಂತ ಹೇಳ್ತಾರೆ. ಆ ವಿವಾಹೋತ್ಸವವಂತೆ ಆಗ ತಾಯಿ ತಂದೆ ಈ 2 ಮಕ್ಕಳನ್ನ ಅಂದ್ರೆ ಕಲ್ಯಾಣಿ ಹಾಗೂ ನಮ್ಮ ವಾಸುದೇವನನ್ನು ಕರೆದುಕೊಂಡು ಮದುವೆ ಮನೆಗೆ ಹೋದ್ರು. ಬಹಳ ಖುಷಿಯಿಂದ ಎಲ್ಲರೂ ಕೂಡ ಮದುವೆ ಮನೆಗೆ ಹೋಗಿದ್ದಾರೆ. ಇದು ನಡೆದದ್ದು ಉಡುಪಿಯ ಸಮೀಪ ನಿಡಿಯೂರು ಅಂತಿದೆ. ಆ ನಿಡಿಯೂರಲ್ಲಿ ಈ ಮದುವೆ ಕಾರ್ಯಕ್ರಮ ನಡೆದದ್ದು. ನಿಡಿಯೂರಿಗೆ ಹೋದರು. ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೆ ಅವಿದುಷೀ ಜನನೀತಿ ಸಬಾಲಕಃ ಶರಣತೋರಣತೋ ನಿರಗಾನೃಭಿಃ. ಮದುವೆ ಮನೆ ಅಂದ್ರೆ ಗೌಜು ಉಂಟು, ಜನರ ಭೇಟಿ ಆಗ್ತದೆ. ಎಲ್ಲೆಲ್ಲಿಯ ಬಹಳ ದಿನಗಳ ಆಗಿದ್ದಾವೆ ಭೇಟಿಯಾಗ್ಲಿಕ್ಕೆ ಅನ್ನುವವರು ಕೂಡ ಜನ ಸಿಗ್ತಾರೆ. ಅಪರೂಪದ ಗುರುತಿನವರು, ಹೊಸ ಪರಿಚಯ, ಹಳೆ ಪರಿಚಯ, ಬಂಧುಗಳು ಎಲ್ಲರೂ ಕೂಡ ಭೇಟಿಯಾಗುವ ಒಂದು ಸಮಾರಂಭ. ಆಗ ಅಲ್ಲಿ ಬರುವ ಜನರಿದ್ದಾರೆ, ಮದುವೆ ಕಾರ್ಯಕ್ರಮ ನೋಡಿ ಹೋಗುವವರು ಇದ್ದಾರೆ, ಮತ್ತೊಂದು ಕಡೆಗೆ ಹೋಗುವವರು. ಹೀಗೆ ಬಂದು ಹೋಗುವ ಜನರು ಬಹಳ ಇದ್ದಾರೆ. ಅವರನ್ನೆಲ್ಲ ಒಳಗೆ ಕರೆದು ಆದರ ಮಾಡುವುದು, ಪ್ರೀತಿಯಿಂದ ಮಾತಾಡಿಸುವುದು, ಯೋಗಕ್ಷೇಮ ಕೇಳುವುದು, ಇಂತಹ ಒಂದು ಸಡಗರ ಅಲ್ಲಿತ್ತು. ಅದರಲ್ಲಿ ಈ ನಡಿಲಾಯ ಭಟ್ರ ಪತ್ನಿ ಅಂದ್ರೆ ನಮ್ಮ ವಾಸುದೇವನ ತಾಯಿ ಬಹಳ ಸಡಗರದಿಂದ ಪಾಲ್ಗೊಳ್ತಿದ್ವಿ. ಅವಳು ಮೊದಲಿಂದ ಹಾಗೆ ಬಹಳ ಜನರೊಟ್ಟಿಗೆ ಸಹಕಾರ ಮಾಡುವುದು, ಪ್ರೀತಿ ಜಾಸ್ತಿ ಜನರಲ್ಲಿ. ಹಾಗಾಗಿ ಅವರೆಲ್ಲ ಬಂದ ಜನರನ್ನು ಮಾತಾಡಿಸಿಕೊಳ್ತಾ ಆ ಮದುವೆಯ ಮನೆಯ ಜನರ ಮಧ್ಯೆ ಸೇರಿ ಹೋದ್ಲು, ಸಡಗರದಲ್ಲಿ ಸೇರಿ ಹೋದ್ಲು. ತಾಯಿಗೆ ತಿಳಿಯುವುದಿಲ್ಲ ಅಂತ ತಿಳಿದುಕೊಂಡ ಹುಡುಗ. ಮಕ್ಕಳು ಚುರುಕಾಗಿರ್ತಾರೆ, ಮಕ್ಕಳಿಗೆ ಏನು ಗೊತ್ತಾಗ್ತದೆ ಹೇಳ್ತೇವೆ, ಆದ್ರೆ ಮಕ್ಕಳು ಚುರುಕಿರ್ತಾರೆ, ಬೇಗ ಅರ್ಥ ಮಾಡಿಕೊಳ್ತಾರೆ ಸ್ಥಿತಿ. ತಾಯಿಗೆ ಏನು ತಿಳಿಯುವುದಿಲ್ಲ. ಅವಿದುಷಿ ಜನನಿ, ತಾಯಿ ತಿಳಿದವಳಲ್ಲ, ತಾನಿದ್ದೇನೋ ಇಲ್ಲವೋ ಅನ್ನೋದು ಲಕ್ಷ್ಯಕ್ಕೆ ಬರುವುದಿಲ್ಲ ತಾಯಿಗೆ ಅಂದುಕೊಂಡು ಆಗ ವಾಸುದೇವ ಆ ತಾಯಿಯ ಕಣ್ತಪ್ಪಿಸಿ ಆ ಗೌಜಿನ ಕಾರ್ಯದ ಮನೆಯಿಂದ ಹೊರಟು ಬಿಟ್ಟ. ತಂದೆಯವರು ಅವರು ಭಟ್ಟರ ಸಂಗಡ ಸೇರ್ಕೊಂಡ್ಬೇಕು. ಉಳಿದ ಭಟ್ಟರೆಲ್ಲ ಇದ್ರು, ಅವರದ್ದು ಹೀಗೆ ಅವರ ಮಟ್ಟದ ಆ ಒಂದು ಸಡಗರದಲ್ಲಿ ಭಟ್ರು ಸೇರಿ ಹೋಗಿದ್ದಾರೆ. ತಾಯಿಯೊಟ್ಟಿಗಿದ್ದಂಥ ವಾಸುದೇವ ಆ ಮದುವೆ ಮನೆಯಿಂದ ಹೊರಟು ಬಿಟ್ಟ. ಸಾಕಷ್ಟು ದೂರ ವೇಗವಾಗಿ ಹೋಗ್ತಾ ಇದ್ದಾನೆ.
ಆ ದಾರಿಯಲ್ಲಿ ಜನರು ಸಿಗ್ತಾರೆ. ಆ ಸಂಬಂಧ ವಿಷಯ ಇಲ್ಲಿ ಈ ಶ್ಲೋಕದಲ್ಲಿದೆ. ಕ್ವನು ಯಾಸಸಿ ತಾತನ ಸಂಪ್ರತಂ ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ ಇತಿ ವಿಭುಃ ಪಥಿಕೈರುದಿತೋ ವ್ರಜನ್ ಸ್ಥಿತಮನಾಕುಲಮುತ್ತರಮಾತನೋದ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಾದಿ ನಡೆತಾ ಇದ್ದಾನೆ ವಾಸುದೇವ, ಪುಟ್ಟ ಹುಡುಗ, ಹಿರಿಯರು ಯಾರೂ ಜೊತೆಯಲ್ಲಿಲ್ಲ, ಒಬ್ಬನೇ ಹೋಗುವಾಗ ಹಾದಿಯಲ್ಲಿ ಬೇರೆ ಬೇರೆ ನಡೆಯುವ ಜನರು ಎದುರಾಗುವಾಗ ಅವ್ರು ಕೇಳ್ತಾರೆ, ಎಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಡ್ತೀಯ? ಕ್ವನು ಈಯಾಸಸಿ ತಾತ, ಅಪ್ಪ ಎಲ್ಲಿಗೆ ಹೊರಟಿದ್ದೀಯ ನೀನು? ಎಲ್ಲಿ ಹೋಗ್ಲಿಕ್ಕೆ ಇಷ್ಟಪಟ್ಟುಕೊಂಡು ಹೋಗ್ತಾ ಇದ್ದೀಯ? ಎಲ್ಲಿ ಹೋಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀಯ ಈಗ? ಮತ್ತು ನಿನ್ನ ಜೊತೆಯಲ್ಲಿ ಸ್ವಜನರಿಲ್ಲ, ನಿನ್ನವರೇ ಆದ ಜನರು ಯಾರೂ ಕೂಡ ಜೊತೆಯಲ್ಲಿಲ್ಲ, ಅವರನ್ನೆಲ್ಲ ಬಿಟ್ಟುಕೊಂಡು ನೀನೀಗ ಒಬ್ಬನೇ ದಾರಿ ನಡೆತಾ ಇದೆಯಾ? ಎಲ್ಲಿಗೆ ಹೋಗ್ಲಿಕ್ಕೆ ಅಂತ ಹೊರಟಿದ್ದೀಯ ನೀನು ಎನ್ನುವ ಪ್ರಶ್ನೆಯನ್ನ ಮಾಡಿದರು. ಈ ರೀತಿ ಆ ಹಾದಿಯಲ್ಲಿ ಸಿಕ್ಕ ಜನರು ಹೀಗೆ ಪ್ರಶ್ನೆ ಮಾಡುವಾಗ ವ್ರಜನ್, ಹೋಗ್ತಾ ಇರುವಂತಹ ಈ ಹುಡುಗ, ತನ್ನ ಮುಗುಳ್ನಗೆಯ ಉತ್ತರವನ್ನೇ ಕೊಟ್ಟನಂತೆ. ಅನಾಕುಲಂ ಸ್ಮಿತಂ ಉತ್ತರಂ ಆತನು. ಅವರ ಆ ಜನರ ಎಲ್ಲ ಜನರ ಪ್ರಶ್ನೆಗೆ ವಾಸುದೇವ ತನ್ನ ನಿರಾತಂಕವಾದಂತಹ ನಿರ್ಮಲವಾದಂತಹ ಮುಗುಳ್ನಗೆಯ ಉತ್ತರವಾಗಿ ಕೊಟ್ಟ. ಮತ್ತೇನು ಮಾತಾಡ್ಲಿಲ್ಲ, ಮುಗುಳ್ನಗೆಯ ಉತ್ತರವನ್ನು ಕೊಟ್ಟು ಮುಂದೆ ಸಾಗ್ತಾ ಇದ್ದಾನೆ ವಾಸುದೇವ್. ಇಲ್ಲಿ ವಿಭುಹು ಅನ್ನೋ ಒಂದು ಪದ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇತಿ ವಿಭುಹು ಪಥಿಕೈರುದಿತಃ ಅಂತ. ಆ ವಿಭು ಶಬ್ದವನ್ನು ವಿಶೇಷವಾಗಿ ನೋಡ್ಬೇಕು. ಹಾಗಾದ್ರೆ ಏನು ವಿಭು ಶಬ್ದ? ವಿಭು ಅಂದ್ರೆ ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ. ಭುಹು ಅಂದ್ರೆ ಇರುವವ. ವಿ ಅಂದ್ರೆ ವಿಶೇಷತಃ, ವಿಶೇಷವಾಗಿ ಭುಹು ಇರುವವ. ವಿಶೇಷವಾಗಿ ಇರುವಂಥದ್ದು ಅಂದ್ರೆ ಅರ್ಥ ಏನು? ವಿಶೇಷವಾಗಿ ಇರುವಂಥದ್ದು ಅಂದ್ರೆ ವ್ಯಾಪ್ತವಾಗಿರುವುದು, ಒಂದು ಕಡೆಯಲ್ಲಿ ಮಾತ್ರ ಇದ್ದಾನೆ ಅಂತಲ್ಲ. ಅವ ವ್ರಜನ್ ಅಂತ ಹೇಳಿದ್ರಲ್ಲ, ವ್ರಜನ್ ಅಂದ್ರೆ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಹಿಂದಿನ ಪ್ರದೇಶದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ನಮಗ ಹಾಗಲ್ಲ, ನಾವು ಈ ಸ್ಟೇಷನ್ ಬಿಟ್ಟ ಮೇಲೆ ಮತ್ತೊಂದು ಸ್ಟೇಷನಿಗೆ ಹೋಗ್ತೇವೆ ಅಂದ್ರೆ ಆ ಮೊದಲಿನ ಸ್ಟೇಷನ್ ನಲ್ಲಿ ಇಲ್ಲ ಅಂತ ಅರ್ಥ. ಒಂದು ಸ್ಥಳದಿಂದ ನಾವು ಮತ್ತೊಂದು ಸ್ಥಳಕ್ಕೆ ಹೋದ್ರೆ ಆವಾಗ ಮೊದಲಿನ ಸ್ಥಳದಲ್ಲಿಲ್ಲ, ಮುಂದಿನ ಸ್ಥಳದಲ್ಲಿ ಇದ್ದೇವೆ ಅನ್ನೋದು ಅರ್ಥ. ಅಂದ್ರೆ ನಮ್ಮ ನಮ್ಮ ಸಂಚಾರ ಹೇಗಿರ್ತದೆ ಅಂದ್ರೆ, ನಮ್ಮ ಸಂಚಾರದಲ್ಲಿ ಮೊದಲಿದ್ದಂತಹ ಪ್ರದೇಶ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ನಾವು ಹೋಗಿದ್ದೇವೆ ಅಂತ ಅರ್ಥ. ಆದರೆ ನಮ್ಮ ವಾಸುದೇವ ಹಾಗಲ್ಲ, ಅವನು ಪೂರ್ವ ದೇಶದಲ್ಲಿದ್ದಾನೆ, ನಂತರದಲ್ಲಿ ಮುಂದಿನ ದೇಶಕ್ಕೂ ಮುಂದಿನ ಪ್ರದೇಶಕ್ಕೂ ಹೋಗ್ತಾನೆ ಅಂತ ಅರ್ಥ. ಪೂರ್ವ ದೇಶ ವಿಯೋಗೇ ಸತಿ ಉತ್ತರ ದೇಶ ಸಂಯೋಗ ಚಲನಂ ವ್ರಜನಂ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವ ಪ್ರದೇಶವನ್ನ ಬಿಡುವುದು, ಮುಂದಿನ ಪ್ರದೇಶವನ್ನ ಹೋಗಿ ತಲುಪುವುದು, ಇದು ನಮ್ಮ ಸಂಚಾರ. ವಾಸುದೇವನಿಗೆ ಹಾಗಲ್ಲ, ಅವನು ಪೂರ್ವ ದೇಶದಲ್ಲಿಂದ ಮುಂದೆ ಹೋಗ್ತಾ ಇದ್ದಾನೆ ವಾಸುದೇವ. ವ್ರಜನ್ ಅಂದ್ರೆ ಹೋಗ್ತಾ ಇದ್ದಾನೆ, ಹೋಗುವಾಗ ಮುಂದಿನ ಸ್ಥಳವನ್ನು ಹೋಗಿ ಸೇರಿಬಿಟ್ಟಿದ್ದಾನೆ. ಮೊದಲಿನ ಕ್ಷೇತ್ರ ಬಿಡದೆ ಮುಂದಿನ ಕ್ಷೇತ್ರಕ್ಕೆ ಅವನು ಮುಂದಿನ ಪ್ರದೇಶಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಅಂದ್ರೆ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಇದೇ ವಿಭುಹು ಅನ್ನೋ ಪದದ ನೇರವಾದ ಅರ್ಥ. ಅದೇ ವಾಸುದೇವ ಆಗಿರುವಂಥದ್ದು. ಇದು ಏನನ್ನು ಹೇಳ್ತದೆ? ವಾಸುದೇವನ ಸರ್ವವ್ಯಾಪ್ತಿಯನ್ನ ತಿಳಿಸುವಂತಹ ಮಾತು ಅದು. ಅದನ್ನ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ವಾಸುದೇವ ಅಲ್ಲಿದ್ದ ಇಲ್ಲಿಲ್ಲ ಅನ್ನೋ ಅರ್ಥ ಅಲ್ಲ, ಎಲ್ಲ ಕಡೆಯಲ್ಲೂ ಇದ್ದಾನೆ ವಾಸುದೇವ ಎನ್ನುವುದನ್ನ ನಾವು ಚೆನ್ನಾಗಿ ಮನಗಾಣಬೇಕು. ಅದಕ್ಕಾಗಿ ಇಂಥ ಪದಗಳನ್ನ ಬಳಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ತ್ವರಿತಮೇತ್ಯ ಸಕಾನನ ದೇವತ ಸದನಮತ್ರ ವಿಜ್ಞನಾಮ ರಮಾಪತಿಂ ಅಪಿ ತತಃ ಪ್ರಗತೋ ಲಘುನಾಲಿಕೇರ್ಯುಪಪದಾಂತರ ಸದ್ಮಗತಂಚತಂ. ಆಯ್ತು, ವಾಸುದೇವ ದಾರಿ ನಡೆದ, ಬಹಳ ವೇಗವಾಗಿ ಹೆಜ್ಜೆ ಏರಿಸ್ತಾ ಹೋಗ್ತಾ ಇದ್ದಾನೆ. ಅತ್ಯಂತ ವೇಗಕ್ಕೆ ವೇಗ, ಅಷ್ಟು ವೇಗವಾಗಿ ನಡೆಯುತ್ತಾ ಆ ವಾಸುದೇವ ಕಾನನ ದೇವತಾ ಆಲಯವನ್ನ ಸೇರಿದ. ಯಾವುದದು ಕಾನನ ದೇವತಾ ಅಂದ್ರೆ ಕೊಡವೂರು ಅಂತಿದೆ. ಆ ಕೊಡವೂರಿನ ದೇವಸ್ಥಾನಕ್ಕೆ ಹೋದ. ಆ ಕೊಡವೂರು ದೇವಸ್ಥಾನ ಅಂದ್ರೆ ಶಂಕರನಾರಾಯಣ ದೇವಸ್ಥಾನ. ಕೊಡವೂರಿನ ಶಂಕರನಾರಾಯಣ ದೇವಸ್ಥಾನ
ಅಲ್ಲಿಗೆ ಹೋಗಿ ಸೇರಿದ. ಅಲ್ಲಿ ಹೋಗಿ ಅಲ್ಲಿರುವಂತಹ ರಮಾಪತಿಯಾದಂತಹ ನಾರಾಯಣನನ್ನ ನಮಿಸಿದ. ಅಲ್ಲಿಂದ ಮುಂದೆ ಹೊರಡ್ತಾನೆ. ಅಪಿ ತತಃ ಪ್ರಗತಃ, ಅಲ್ಲಿಂದ ಮತ್ತೆ ಮುಂದೆ ಅವನು ಮುಂದೆ ಹೆಜ್ಜೆ ಹಾಕಿದ. ಹೋಗಿ ಸೇರಿದ್ದು ಲಘುನಾಲಿಕೇರಿ ಲಘುನಾರಿಕೇಲಿ ಉಪಪದಾಂತರ ಸದ್ಮಗತಂಚತಂ. ಅಂದ್ರೆ ಮುಂದೆ ಅವನು ಹೆಜ್ಜೆ ಹಾಕ್ತಾ ಹಾಕ್ತಾ ಲಘುನಾರಿಕೇಲ ಅಂತ ಇರುವ ಹೆಸರಿನ ಸ್ಥಳಕ್ಕೆ ಸೇರಿದ. ಏನಿದು ಲಘುನಾಲಿಕೇರ ಅಂದ್ರೆ ಅದನ್ನ ಬನ್ನಂಜೆ ಅಂತ ಹೇಳ್ತಾರೆ. ಹೇಗೆ ಅದು ಬನ್ನಂಜೆಗೆ ಹೋಗಿ ಸೇರಿದ? ಅದೇನದು ಆ ಬನ್ನಂಜೆ ಅಂದ್ರೆ? ಅಲ್ಲಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಹೋಗಿ ಅಲ್ಲಿ ಮಹಾಲಿಂಗೇಶ್ವರ ದರ್ಶನವನ್ನ ಮಾಡಿದ. ಅಲ್ಲಿ ಲಘುನಾಲಿಕೇರ ಅಂದ್ರೆ ಎಳೆಕಾಯಿ ಅಂತ ಅರ್ಥ, ಎಳೆನೀರಿನ ಕಾಯಿ ಅಂತ ಅರ್ಥ. ಬನ್ನಂಗಾಯಿ ಅಂತಾರೆ ತುಳುವಿನಲ್ಲಿ, ಬನ್ನಂಗಾಯಿ ಹೇಳುವುದು. ಬನ್ನಂಗಾಯಿ ಅಂದ್ರೆ ಎಳೆಕಾಯಿ ಅಂತ ಅರ್ಥ, ಅಂದ್ರೆ ಎಳೆನೀರು ತುಂಬಿರುವಂತಹ ಕಾಯಿ. ಅಲ್ಲಿ ಆ ಎಳನೀರಿನ ಕಾಯಿಯನ್ನ ನಿವೇದನೆ ಮಾಡ್ತಿದ್ರು ಆ ಸ್ಥಳ. ಹಾಗಾಗಿ ಅದಕ್ಕೆ ಬನ್ನಂಜೆ ಅಂತ ಹೆಸರು ಬಂತು. ಬನ್ನಂಗಾಯಿ ಇರೋದ್ರಿಂದ ಬನ್ನಂಜೆ ಅಂತ ಅದು ಮೊದಲೇ ಇದ್ದ ಹೆಸರು. ಅದಕ್ಕೆ ಲಘುನಾಲಿಕೇರ ಅಂತ ಹೇಳುವ ಕ್ಷೇತ್ರ ಅದು, ಅಂದ್ರೆ ಬನ್ನಂಜೆ ಕ್ಷೇತ್ರ. ಅಲ್ಲಿ ಹೋಗಿ ಸೇರಿದ. ಅಲ್ಲಿಯ ದೇವಸ್ಥಾನದಲ್ಲಿರುವ ಮಹಾಲಿಂಗೇಶ್ವರ ದೇವರು, ಆ ಮಹಾಲಿಂಗೇಶ್ವರ ದರ್ಶನ ಮಾಡಿದ. ಅಲ್ಲಿಂದ ಮುಂದೆ ಹೊರಡ್ತಾನೆ. ನಳಿನ ನಾಭ ನಿಭಾಲನ ಸಮ್ಮದಾಗಮ ವಿಕಸ್ವರ ಭಾಸ್ವರ ಲೋಚನ ಜನಮನೋನಯನಾಂಬುಜ ಭಾಸ್ಕರೋ ರಜತ ಪೀಠಪುರಂ ಪ್ರಯಯಾವಸೌ. ಇಂತಹ ಹುಡುಗ ಬನ್ನಂಜೆಯಿಂದ ಉಡುಪಿಗೆ ಹೋದ, ರಜತ ಪೀಠಪುರಕ್ಕೆ. ರಜತ ಪೀಠ ಅಂದ್ರೆ ಇರುವುದು ಯಾವುದದು? ಇದೇ ಅನಂತೇಶ್ವರ. ಆ ಅನಂತೇಶ್ವರ ಅವನು ನಳಿನನಾಭ. ನಳಿನ ಅಂದ್ರೆ ಕಮಲ ಅಂತ ಅರ್ಥ. ಆ ಕಮಲ ಪುಷ್ಪವನ್ನ ಹೊಕ್ಕಳಲ್ಲಿ ಹೊಂದಿರುವಂತಹ ಅನಂತಾಸನ ದೇವರ ಸನ್ನಿಧಿಗೆ ಅವನು ಹೋಗಿ ಸೇರಿದ. ಅಂತಹ ಭಗವಂತನನ್ನ ಕಂಡು ಅವನು ಅತ್ಯಂತ ಸಂತೋಷದಿಂದ ತನ್ನ ಅರಳಿದಂತಹ ಚಂದದ ಕಣ್ಣುಗಳಿಂದ ಆ ಪರಮಾತ್ಮನ ದರ್ಶನ ಮಾಡ್ತಾನೆ. ಆನಂದ ಆಗುವಾಗ ಕಣ್ಣರಳಿಸ್ತಾರೆ ಜನ. ಆನಂದದಿಂದ ಆ ಸ್ವಾಮಿ ಅನಂತೇಶ್ವರ ದರ್ಶನ ಮಾಡುವಾಗ ಆನಂದದಿಂದ ಆ ವಾಸುದೇವನ ಚೆಲುವಾದ ಕಣ್ಣುಗಳು ಅರಳಿದವು. ಅಲ್ಲಿ ನಿಂತು ದೇವರನ್ನ ದರ್ಶನ ಮಾಡ್ತಾನೆ. ಮತ್ತು ಇವನು ಎಂಥವನು, ಇವನ ಕಣ್ಣರಳಿತು. ಹೌದು, ಈ ವಾಸುದೇವ ಇವ ಜನರ ಮನಸ್ಸು ಹಾಗೂ ಕಣ್ಣುಗಳು ಎನ್ನುವಂತಹ ತಾವರೆಗಳನ್ನ ಅರಳಿಸುವಂತಹ ಸೂರ್ಯನಂಥಮ. ಇಂತಹ ವಾಸುದೇವ ಈಗ ಆ ಸ್ವಾಮಿಯಾದಂತಹ ಅನಂತೇಶ್ವರ ದೇವರನ್ನ ದರ್ಶನ ಮಾಡ್ತಾ ಇದ್ದಾನೆ. ಈ ರೀತಿ ಆ ವಾಸುದೇವ ಅಲ್ಲಿ ನಾನಾ ಸ್ಥಳಗಳಲ್ಲಿ, ಅಂದ್ರೆ ಕೊಡವೂರಿನ ಶಂಕರನಾರಾಯಣ, ಬನ್ನಂಜೆಯಲ್ಲಿ ಮಹಾಲಿಂಗೇಶ್ವರ, ಇಲ್ಲಿ ಅನಂತೇಶ್ವರ, ಉಡುಪಿಯ ಅನಂತೇಶ್ವರ, ಎಲ್ಲ ಆ ಕ್ಷೇತ್ರಗಳ ದರ್ಶನ ಮಾಡ್ತಾ ಅನಂತೇಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ತಾ ಆನಂದದಿಂದ ಇದ್ದಾನೆ ಎನ್ನುವಂತಹ ಇಷ್ಟು ವಿಷಯ ನಮಗೆ ಗೊತ್ತಾಗ್ತದೆ. ಇಲ್ಲಿಗೆ ನಮಗೆ 5 ಶ್ಲೋಕಗಳು ಮಾತ್ರ ಆದದ್ದು. ಬ್ರಹ್ಮಾರ್ಪಣಮಸ್ತು.